ಸರ್ ಏನು ಹೇಳ್ತೀರಾ ಸರ್, ಕನ್ನಡ ಜನತೆ ಎಲ್ಲ ನಿಮ್ಮ ಸಿನಿಮಾ ತುಂಬ ಇಷ್ಟಪಟ್ಟಿದ್ದಾರೆ. ಒಂದು ಸಿನಿಮಾ ಅಂತ ಒಂದು ಪ್ಲ್ಯಾನ್ ಮಾಡಿದಾಗ ಒಳ್ಳೇದೇನಾದರೂ ಮಾಡಬೇಕು, ಜನಕ್ಕೆ ಹತ್ರ ಆಗಬೇಕು ಅನ್ನೋದು ಏನೋ ಒಂದು ಪ್ಲ್ಯಾನ್ ಇರುತ್ತೆ. ಸೊ ಇವತ್ತು ಈಗಿನ ರೆಸ್ಪಾನ್ಸ್ ನೋಡ್ತಾ ಇದ್ರೆ ತುಂಬ ಖುಷಿ ಆಗ್ತಾ ಇದೆ. ಎಲ್ಲೋ ಅವ್ರ ಮನಸ್ಸಲ್ಲಿ ಜಾಗ ಸಿಗ್ತಾ ಇದೆ ಅನ್ನೋ ಒಂದು ಫೀಲು. ಸೊ ಹೊಸಬ್ರು ನಂಬಿ ಒಳಗಡೆ ಬಂದು 2 ಗಂಟೆ 20 ನಿಮಿಷ ಡ್ಯೂರೇಷನ್ ಇದೆ ಸಿನಿಮಾ. ಎಲ್ಲ ಥರದ ಒಂದು ಮೂಮೆಂಟ ಸಿನಿಮಾದಲ್ಲಿರುತ್ತೆ. ಸೊ ಎಮೋಷನ್ ಆಗಿರ್ಬೋದು, ಒಂದು ಎಂಜಾಯ್ಮೆಂಟು, ಕಾಮಿಡಿ ಸೀಕ್ವೆನ್ಸು ಎಲ್ಲ ಎಂಜಾಯ್ ಮಾಡ್ತಿರೋದು ನೋಡಿ ನಮ್ಗೆ ಖುಷಿ ಆಗುತ್ತೆ. ಹೌದು ಸರ್, ತುಂಬ ಎಂಜಾಯ್ ಮಾಡ್ತಿದ್ರು. ಮತ್ತು ಮಂಗಳೂರು ರಿವ್ಯೂಸು ನಾನು ನೋಡಿದೆ ಸರ್, ಅಲ್ಲಿಗಿಂತ ನಮ್ಮ ಬೆಂಗಳೂರು ರಿವ್ಯೂಸಲ್ಲಿ ತುಂಬ ಚೆನ್ನಾಗಿ ಬರ್ತಿದೆ. ಹೌದು, ಅದು ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಆಡಿಯನ್ಸ್ ಎಲ್ಲ ತುಂಬ ಎಂಜಾಯ್ ಮಾಡಿದ್ರು. ಹೌದು. ಆ್ಯಂಡ್ ಮೇನ್ಲಿ ನಟರಾಜ್ ಸರ್ ಅವರು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ನಮಗಂತೂ ಅವ್ರ ಮೊದಲನೇ ಸಿನಿಮಾ ಅಂತ ಅನಿಸ್ಲೇ ಇದ್ದ. ಹೊಸ ಹೀರೋನ್ ಕರ್ಕೊಬಂದು ಒಂದು ಒಳ್ಳೆ ಸ್ಟೋರಿ ಕೊಟ್ಟಿದ್ದೀರಾ ಸರ್ ಕನ್ನಡ ಮೂವಿಗೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅಂದರೆ ಸ್ಟೋರಿ ನಾವು ಲೈನ್ ಅವ್ರದ್ದೇ. ಸೊ ಅದನ್ನು ಇಬ್ಬರು ಕೂತ್ಕೊಂಡು ಡಿಸ್ಕಷನ್ ಮಾಡಿ ಡೆವಲಪ್ ಮಾಡಿದ್ದು. ಸೊ ನಮಗೆ ಕತೆ ಮಾಡ್ತಾನೆ ಅವ್ರ ಕ್ಯಾರೆಕ್ಟರ್ ಬ್ಲೆಂಡ್ ಆಗ್ತಾ ಹೋಯಿತು. ಸೊ ನಿಮಗೆಲ್ಲೂ ಹೊರಗಡೆ ಆ ಬಾಡಿ ಬಿಟ್ಟು ಹೊರಗಡೆ ಹೋಗ್ತಾ ಇದೆ ಅಂತ ಫೀಲ್ ಆಗದೇ ಇರಲಿ ಅಂತ ತುಂಬ ವರ್ಕ್ ಮಾಡಿದ್ದೀವಿ ಅದಕ್ಕೆ. ಸೊ ಇವತ್ತು ನಾನು ದೊಡ್ಡ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೇಕಾದ್ರೆ ನನಗೆ ಅನಿಸುತ್ತೆ ಇವರು ಇಷ್ಟರ ಜೊತೆಗಿದ್ದು ಅಂತ ಫೀಲ್ ಆಗುತ್ತೆ. ಅಂದರೆ ಆ ರಾನೆಸ್ ಅವರಲ್ಲಿದೆ. ಸೊ ಜನ ಕೈ ಹಿಡಿದ್ಬಿಟ್ಟು ನೀಟಾಗಿ ಅವ್ರ ಮನಸ್ಸು ಒಂದು ಜಾಗ ಕೊಟ್ಬಿಟ್ರೆ 100% ನಮ್ಮ ಕನ್ನಡಕ್ಕೆ ಒಬ್ಬ ಒಳ್ಳೆಯ ಹೀರೋ. ನಿರೀಕ್ಷಾ ಶೆಟ್ಟಿ ಅವರು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಅವ್ರ ಬಗ್ಗೆ ಒಂದು ಕೆಲವು ಮಾತು, ಅವ್ರ ಜೊತೆ ಹೇಗೆ ಎಕ್ಸ್ಪೀರಿಯನ್ಸ್ ಆಯಿತು? ಆ್ಯಕ್ಚುಲಿ ಆಕೆ ತುಳು ಸಿನಿಮಾದಲ್ಲಿ ತುಂಬ ಸಕ್ರಿಯವಾಗಿರೋ ಒಂದು ಆರ್ಟಿಸ್ಟು. ಅಲ್ಲಿ 5-6 ಸಿನಿಮಾಗಳು ಮಾಡಿದ್ದಾರೆ. ಕನ್ನಡದಲ್ಲಿ ಮೇ ಬಿ ನಮ್ಮದೇ ಫಸ್ಟು ಅನಿಸುತ್ತೆ. ಇನ್ನೊಂದು ಸಿನಿಮಾ ಇದೆ, ಅದು ರಿಲೀಸ್ ಆಗ್ತಾ ಇದೆ ಅವ್ರದ್ದೆಲ್ಲ. ಇಸ್ ಬ್ರಿಲಿಯಂಟ್ ಆ್ಯಕ್ಟರ್. ಸೊ ಅವರಿಬ್ಬರದು ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ವರ್ಕ್ ಆಯ್ತು ನನಗೆ. ಅಂದರೆ ಆರ್ಟಿಸ್ಟ್ಗಳು ನಮಗೆ ಸಪೋರ್ಟ್ ಮಾಡಿಬಿಟ್ರೆ ನಾವೇನು ಸೀನ್ ಬರೆದಿದ್ದೀವಿ ಅದೇ ನಾವೇನು ಬರಿಬೋದು, ಏನೇನು ಬರಿಬೋದು, ಬಟ್ ಜೀವ ತುಂಬೋರು ಅವರೇ ಆರ್ಟಿಸ್ಟ್ಗಳು. ಸೊ ಆ ಕಲಾವಿದರುಗಳು ಪ್ರತಿಯೊಬ್ಬರು, ಹೀರೋಯಿನ್ನು, ಯಶ್ ಶೆಟ್ಟಿ, ವಿಜಯ್ ಚೆಂಡೂರು, ಚಂದ್ರಪ್ರಭಾ, ಸೂರ್ಯ, ಏನೇನು ಕ್ಯಾರೆಕ್ಟರ್ಸ್ ಬರುತ್ತೆ, ಬಲರಾಜ್ ಬಡಿ ಸರು, ಮಂಜು ಸರ್ ಅಂತ ಅವರು ಹೊಸ ತುಂಬ ಚೆನ್ನಾಗಿ ತಂದೆ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿ ಇದಾಗುತ್ತೆ. ತುಂಬ ಎಲ್ಲೋ ಹತ್ರ ಅದನ್ನು ತುಂಬ ಇವತ್ತು ನಾನು ಸೆಂಟ್ರಲ್ಲಿ ತುಂಬ ಎಮೋಷನಲ್ ಆಗಿಬಿಟ್ಟೆ. ಒಂದು ಒಳ್ಳೆ ಟೀಮ್ ಸಿಕ್ತು ಅಂತೀರಾ ಸರ್ ನಿಮ್ಮದು ಸಿನಿಮಾ? ತುಂಬ ತುಂಬ ನಾನು ಕೆಲಸ ಮಾಡ್ಬೇಕಾದ್ರೆ ಒಂದಷ್ಟು ಇಷ್ಟೆಲ್ಲ ಆರ್ಟಿಸ್ಟ್ಗಳು ಮಾಡಿ ಅದನ್ನು ಟೆಕ್ನಿಷಿಯನ್ಸ್ಗಳು ಹೊರಗಡೆ ತಂದಿದ್ದಾರಲ್ಲ, ಅದು ತುಂಬ ಸಪೋರ್ಟಿವ್ನೆಸ್ ಟೆಕ್ನಿಷಿಯನ್ಸ್ದು. ಸೊ ಪ್ರತಿಯೊಬ್ಬರು DTS ಇಂದ ಹಿಡಿದು DTS ನಂದು ಮಾಡಿದ್ದಾರೆ, ನಂದು KGF ಅಂತ. ಶಶಾಂಕ್ ಮ್ಯೂಸಿಕ್ಕು, ಅತಿಶಯ್ ಮ್ಯೂಸಿಕ್ ಮಾಡಿದ್ದಾರೆ, ಶಶಾಂಕ್ ಬ್ಯಾಗ್ರೌಂಡ್ ಸ್ಕೋರ್ ಮಾಡಿದ್ದಾರೆ. ಸೊ ಈ ಸಿನಿಮಾದಲ್ಲಿ 2 ಮ್ಯೂಸಿಕ್ ಡೈರೆಕ್ಟ್ರು, ಒಬ್ಬರು 4 ಸಾಂಗ್, ಒಬ್ಬರು 3 ಸಾಂಗ್. ಸೊ ಫೈನಲಿ ತುಂಬ ಖುಷಿ ಆಗ್ತಾಯಿದೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.